ರಾಜ್ಯ ಸರ್ಕಾರದಿಂದ ಜನರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಒಂದು ಹೊಸ ಯೋಜನೆಯನ್ನು ತಂದಿದೆ. ಏನಂತಂದರೆ, ಇಷ್ಟು ದಿನ ಕೇಂದ್ರ ಸರ್ಕಾರ 5 kg ಅಕ್ಕಿನ ಕೊಡ್ತಿತ್ತು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ 10 kg ಅಕ್ಕಿನ ಕೊಡ್ತಾ ಇದ್ದಿದ್ದು ನಿಮಗೂ ಗೊತ್ತಿರೋದೆ. ಮೊದಲು ಎಲೆಕ್ಷನ್ ಟೈಮಲ್ಲಿ ನಾನು 10 kg ಕೊಡ್ತೀನಿ ಅಂತ ಹೇಳಿತ್ತು ರಾಜ್ಯ ಸರ್ಕಾರ. ಆದರೆ ಕೊಡೋದಕ್ಕೆ ಸ್ಟಾಕ್ ಇಲ್ಲ ಅಂತ ಹೇಳಿ ಕೇಂದ್ರ 5 kg ಕೊಡ್ತಾ ಇತ್ತು. ಆನಂತರ ರಾಜ್ಯ 5 kg ಅಕ್ಕಿನ ಕೊಡ್ತಾ ಇತ್ತು. ಇನ್ನು ಮಿಕ್ಕಿದ ಒಬ್ರಿಗೆ ಕೊಡಬೇಕಾದಂಥ 5 kg ಅಕ್ಕಿ ಬದಲಿಗೆ ಒಬ್ರೊಬ್ರಿಗೂ ದುಡ್ಡನ್ನ ಹಾಕ್ತಾ ಇತ್ತು. ಆದರೆ ಅದು ಸ್ವಲ್ಪ ದಿನ ಹಾಕಿ ಸ್ಟಾಪ್ ಆಯಿತು. ಆದರೆ ಇವಾಗ ಇನ್ನೊಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರ 5 kg ಅಕ್ಕಿನ ಕೊಡುತ್ತೆ, ಹಾಗೆ ರಾಜ್ಯ ಸರ್ಕಾರನೂ ಕೂಡ 5 kg ಅಕ್ಕಿನ ಕೊಡುತ್ತೆ. ಇನ್ನು 5 kg ಅಕ್ಕಿ ಏನು ಕೊಡಬೇಕಲ್ವ ನಿಮಗೆ, ಅದ್ರ ಬದಲಾಗಿ ಇವಾಗ ಇಂದಿರಾ ಕಿಟ್ ಅಂತ ಹೇಳಿ ಒಂದು ಹೊಸದಾಗಿ ಆಹಾರ ಕಿಟ್ನ ಬಿಡುಗಡೆ ಮಾಡಿದೆ. ಈ ಕಿಟ್ ಹೆಸರೇ ಇಂದಿರಾ ಕಿಟ್ ಅಂತ ಹೇಳಿ. ಹಾಗಾದರೆ ಈ ಕಿಟ್ನಲ್ಲಿ ಯಾವ್ಯಾವ ಆಹಾರ ಧಾನ್ಯಗಳು ಇರುತ್ತೆ ಅಂತಂದರೆ, 1 kg ತೊಗರಿಬೇಳೆ, 1 kg ಹೆಸರು ಕಾಳು, ಅಡುಗೆ ಎಣ್ಣೆ 1 ಲೀಟ್ರು, ಸಕ್ಕರೆ 1 kg, ಉಪ್ಪು 1 kg ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಒಬ್ಬರು ಇರೋರು ಅಂಥವ್ರ ಹತ್ರನೂ ಒಂದು ರೇಷನ್ ಕಾರ್ಡ್ ಇರುತ್ತೆ, ಇಬ್ಬರು ಇರೋರು ಇರ್ತಾರೆ, 3 ಜನ ಇರೋರು ಇರ್ತಾರೆ, ಹಾಗೆ 5-6 ಜನ ಕೂಡ ಇರ್ತಾರೆ. ಆದರೆ ಈ ರೀತಿಯಾದಂಥ ಒಂದು ರೇಷನ್ದು ಕಿಟ್ಟನ್ನ ಯಾವ ರೀತಿ ಕೊಡ್ತಾರೆ ಅಂತ ನಾವು ನೋಡೋದಾದರೆ, ಇದ್ರ ಬಗ್ಗೆ ಆಹಾರ ಸಚಿವರಾಗಿರೋಂಥ ಮುನಿಯಪ್ಪನವರೇ ಕೂಡ ಹೇಳಿದ್ದಾರೆ. ಏನಪ್ಪ ಅಂತಂದರೆ, ಇಬ್ಬರು ಇರುವಂಥ ಕಾರ್ಡಲ್ಲಿ ಅರ್ಧ kg ಅಷ್ಟು ಇರುತ್ತೆ. ಈ ಲಿಸ್ಟಲ್ಲಿ ಏನಿರುತ್ತೆ ಆಹಾರ, ಅದು ಅರ್ಧ kg ಅಷ್ಟು ಇರುತ್ತೆ ಇಬ್ಬರು ಇರುವಂಥ ಒಂದು ಕಾರ್ಡಲ್ಲಿ. ಅದೇನಾದರೂ 3 ಜನದ ಮೇಲೆ 3 ಜನ ಇದ್ದರು ಅಂತಂದರೆ ಅಂಥವ್ರಿಗೆ 1 kg ಇದೆ ಆಹಾರ ಇರುತ್ತೆ. ಹಾಗೆ ಏನಾದರೂ 6 ಜನ 7 ಜನ ಹಿಂಗೇನಾದರೂ ಒಂದು ಕಾರ್ಡಲ್ಲಿ ಇದ್ದರು ಅಂತಂದರೆ ಅಂಥವ್ರಿಗೆ ಒಂದೊಂದು ಐಟಮು ಕೂಡ 1.5 kg ಪ್ಯಾಕಿಂಗಲ್ಲಿ ಒಂದು ಆಹಾರದ ಧಾನ್ಯದ ಕಿಟ್ ಒಳಗಡೆ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇದರಿಂದ BPL ಕಾರ್ಡ್ರಿಗೆ ಇಷ್ಟು ದಿನ ಬರೀ ಅಕ್ಕಿನ ಸಿಗ್ತಾ ಇತ್ತು, ತುಂಬಾ ಅಕ್ಕಿ ಸಿಗ್ತಾ ಇತ್ತು, 15 kg ಅಷ್ಟು ಒಬ್ಬೊಬ್ಬರಿಗೆ. ಇಷ್ಟೊಂದು ಅಕ್ಕಿನ ಯಾರೂ ಕೂಡ ಬಳಸೋಕ್ಕಾಗದೆ ಮನೆಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾರ್ಕೊತಾ ಇದ್ರು ಕಡಿಮೆ ಬೆಲೆಗೆ ಎಲ್ಲ. ಕೆಲವೊಂದು ಸರಿ ಹುಳ ಎಲ್ಲ ಬಂದು ಆಚೆ ಬಿಸಾಕ್ತಾ ಇದ್ರು. ಆದರೆ ಇವಾಗ ಇದನ್ನೆಲ್ಲನೂ ಕೂಡ ಅವರು ಸರ್ವೆ ಮಾಡಿ ಅರ್ಥ ಮಾಡಿಕೊಂಡು ಜನಕ್ಕೆ ಏನು ಕೊಟ್ಟರೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡ್ಮೇಲೆ ಅವರು ಈ ರೀತಿಯಾಗಿ ಒಂದು ಇಂದಿರಾ ಕಿಟ್ ಅಂತ ಹೇಳಿ ಈ ಒಂದು ಆಹಾರ ಕಿಟ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇದು ಇವಾಗ ಬಿಡುಗಡೆ ಮಾಡಿರೋದ್ರಿಂದ ಇದನ್ನು ಎಲ್ಲ ಬೇರೆ ಕಡೆಗೆ ಅಂದರೆ ರೇಷನ್ ಅಂಗಡಿಗಳಿಗೆಲ್ಲ ತಲುಪಿಸೋದಕ್ಕೆ 1 ತಿಂಗಳಾದರೂ ಟೈಮ್ ತೊಗೋಬೋದು. ಇವಾಗ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ನಮಗೆಲ್ಲರಿಗೂ ಅಂದರೆ ಜನಕ್ಕೆಲ್ಲನೂ ತಲುಪೋದು ಸುಮಾರು 1 ತಿಂಗಳು ಆಗ್ಬೋದು ಅಂತ ಕೂಡ ತಿಳಿಸಿದ್ದಾರೆ. ಹೀಗೆಲ್ಲ ಇಷ್ಟೊಂದು ಜನತೆಗೆ ಅನುಕೂಲ ಆಗೋ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿ ತುಂಬಾ ಖುಷಿ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಜನಕ್ಕೆ ತುಂಬ ದುಃಖ ಕೂಡ ಆಗಿದೆ. ಯಾಕೆ ಅಂತಂದರೆ ಎಷ್ಟೊಂದು BPL ಕಾರ್ಡ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಕೂಡ ಆಗ್ತಿದ್ದಾವೆ, APL ಕೂಡ ಆಗ್ತಾ ಇದ್ದಾವೆ. ಯಾರೆಲ್ಲ ಒಂದು ಕಾರ್ ತಗೊಳ್ಳೋಣ ಅಂತ ಹೇಳಿ ಕಷ್ಟಪಟ್ಟು ಒಂದು ಲೋನ್ನ ಮಾಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಿರ್ತಾರೋ ಅಂಥವ್ರಿಗೆ ಕ್ಯಾನ್ಸಲ್ ಆಗಿರುತ್ತೆ ಈ ಒಂದು BPL ಕಾರ್ಡು. ಅಷ್ಟೇ ಅಲ್ಲ, 1000 ಚದರ ಅಡಿಗಿಂತ ಜಾಸ್ತಿ ಮನೆ ಏನಾದರೂ ಸ್ವಂತ ಮನೆ ಇದ್ದರೆ ಅಂಥವ್ರಿಗೂ ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಇದೇ ರೀತಿಯಾಗಿ ರಾಜ್ಯ ಸರ್ಕಾರ ಸುಮಾರು ರೂಲ್ಸ್ಗಳನ್ನ ಕೂಡ ಹಾಕಿ ಈ ಒಂದು ಕಾರ್ಡ್ನ ರದ್ದು ಮಾಡ್ತಾ ಇದೆ. ಇದರಲ್ಲಿ ಹಾಗೆ ನಿಮ್ಮ ಹತ್ರ ಏನಾದರೂ ಜಾಸ್ತಿ ಜಮೀನಿದ್ರೂ ಕೂಡ ನಿಮಗೆ ಈ ಒಂದು BPL ರೇಷನ್ ಕಾರ್ಡ್ ಸಿಗೋದಿಲ್ಲ. ಸೊ ಇಂಥವ್ರಿಗೆಲ್ಲರಿಗೂ ಕೂಡ ತುಂಬಾ ಬೇಜಾರಾಗಿರೋವಂಥದ್ದು. ಆಲ್ರೆಡಿ ಎಷ್ಟೋ ಕಡೆ ಕ್ಯಾನ್ಸಲ್ ಆಗಿದೆಯಂತೆ. ಅದರಲ್ಲಿ ತುಂಬ ಹುಷಾರಿಲ್ಲದೆ ಇರೋ ಅಪ್ಪ ಅಮ್ಮನ ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ಕಷ್ಟಪಟ್ಟು ತೊಗೊಂಡಿರೋವಂಥ ಒಂದು 4 ವೀಲರ್ ಒಂದು ಕಾರ್ ಇದ್ರೂ ಕೂಡ ಈ ಒಂದು BPL ಕಾರ್ಡು ತುಂಬ ಲ್ಯಾಪ್ಸ್ ಆಗಿದೆಯಂತೆ. ಅಂಥವ್ರು ತುಂಬಾ ಅಲ್ಲೇ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗೆ ನಿಮ್ಮ ಆದಾಯ ಏನಾದರೂ 1,20,000ಕ್ಕಿಂತ ಜಾಸ್ತಿ ಇದ್ದರೂ ಕೂಡ ಈ ಒಂದು BPL ರೇಷನ್ ಕಾರ್ಡ್ ನಿಮ್ಮ ಹತ್ರ ಕ್ಯಾನ್ಸಲ್ ಆಗಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಸೊ ಇಷ್ಟೊಂದೆಲ್ಲ ರೂಲ್ಸ್ಗಳನ್ನ ಹಾಕಿ ಇಷ್ಟೊಂದೆಲ್ಲ BPL ಕಾರ್ಡ್ ರೇಷನ್ ಕಾರ್ಡು ಕ್ಯಾನ್ಸಲ್ ಆದಮೇಲೆ ಈ ಒಂದು ಇಂದಿರಾ ಕಿಟ್ ಅನ್ನೋ ಒಂದು ಆಹಾರ ಕಿಟ್ನ ಹಂಚ್ತಾ ಇರೋದ್ರಿಂದಾಗಿ ತುಂಬ ಜನಕ್ಕೆ ಬೇಜಾರಾಗಿರುತ್ತೆ. ಇದರಲ್ಲಿ ಸರ್ಕಾರದ ಈ ಒಂದು ಹೊಸ ಯೋಜನೆಯ ಕಿಟ್ ಅಂದರೆ ಇಂದಿರಾ ಆಹಾರ ಕಿಟ್ ಯೋಜನೆ ಬಗ್ಗೆ, ಹಾಗೆ ರೇಷನ್ ಕಾರ್ಡ್ ನಿಮ್ಮದೆಲ್ಲ ಯಾವ್ಯಾವ ಪರಿಸ್ಥಿತಿಯಲ್ಲಿ ಕ್ಯಾನ್ಸಲ್ ಆಗಿರುತ್ತೋ ಗೊತ್ತಿಲ್ಲ. ನಿಮಗೆಲ್ಲರಿಗೂ ಕೂಡ ಏನು ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನುಡಿದಂತೆ ನಡೆದು 5 kg ಅಕ್ಕಿಯನ್ನು ಕೊಟ್ಟು ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಕೊಡದೇ ಇರುವಂಥ ಕಾರಣಕ್ಕೆ ಕೆಲವು ಕಾಲ ಹಣವನ್ನು ಕೊಟ್ಟು ಅದರ ಬೆಲೆ 34 ರೂಪಾಯಿ ಪ್ರಕಾರ ಒಬ್ಬ ವ್ಯಕ್ತಿಗೆ 170 ರೂಪಾಯಿ. ಅದಾದಮೇಲೆ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಾವು ಅದು ಕೊಡೋಕ್ಕೆ ತಯಾರಿದ್ವಿ ಅಂತ ಹೇಳಿದಂಥ ಕಾಲದಲ್ಲಿ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಕೊಡ್ತೀವಿ ಅಂದಾಗ ನಾವು ಮಾತು ಕೊಟ್ಟಂತೆ 10 kg ಅಕ್ಕಿಯನ್ನು ಕೊಡೋದು. ತದನಂತರ ನಾವು ಸರ್ವೆ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಈ 10 kg ಅಕ್ಕಿ ಕೊಟ್ಟ ಮೇಲೆ ದುರುಪಯೋಗ ಅದು ಕೂಡ ಕಂಡು ಬಂತು. ತಮಗೂ ಎಲ್ಲ ಗೊತ್ತಿದೆ, ತಾವು ಕೂಡ ವಿಷಯವನ್ನು ನಮ್ಮ ಗಮನಕ್ಕೆ ತಂದಿದ್ದೀರಿ ಮಾಧ್ಯಮ ಮಿತ್ರರಲ್ಲಿ. ಅದಾದಮೇಲೆ
ನಾವು ಒಂದು ಸರ್ವೆ ಮಾಡಿದ್ವಿ. ಆ ಸರ್ವೆನಲ್ಲಿ ಗ್ರಾಹಕರು ಸುಮಾರು 100ಕ್ಕೆ 90 ಭಾಗ ಜನ ನಮಗೆ ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಪದಾರ್ಥಗಳನ್ನು ಕೊಡೋದ್ರಿಂದ ಮನೆಯಲ್ಲಿ ಕುಟುಂಬ ಎಲ್ಲ ಕೂಡ ಇದರ ಪ್ರಯೋಜನ ಆಗ್ತದೆ. ಒಂದು ಪೌಷ್ಟಿಕ ಆಹಾರವನ್ನು ಕೊಡುವಂಥ ಏನು ಒಂದು ಚಿಂತನೆ ಇದೆ, ಆ ದಾರಿಯಲ್ಲಿ ನಡೀಬೇಕು ಅಂತೇಳಿ ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಹೌದು ಸ್ವಲ್ಪ ಮಟ್ಟಿಗೆ ಅಕ್ಕಿ ಸದುಪಯೋಗ ಆಗ್ತಾ ಇಲ್ಲ, ಇದನ್ನು ಈಗ ಗ್ರಾಹಕರು ಕೂಡ ಪದಾರ್ಥಗಳನ್ನು ಕೊಡಿ ಅಂತ ಕೇಳಿರೋದ್ರಿಂದ ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಿದೆ. ಆ ತೀರ್ಮಾನದ ಪ್ರಕಾರ 1,28,00,000 ಬಿಲೋ ಪಾವರ್ಟಿ ಲೈನ್ ಕುಟುಂಬಗಳಿವೆ. ಏನು ನಾವು 10 kg ಅಕ್ಕಿ ಕೊಡ್ತಾ ಇದ್ವಿ, ಅವರೆಲ್ಲರಿಗೂ ಕೂಡ ಈಗ ಕೇಂದ್ರ ಸರ್ಕಾರದಿಂದ ಬರುವಂಥ 5 kg ಅಕ್ಕಿ ಬರ್ತದೆ. ನಾವು ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಕೊಡ್ತದೆ 5 kgಗೆ ಬದಲು ಬೇಳೆ, ಎಣ್ಣೆ, ಸಕ್ಕರೆ, ಉಪ್ಪು ಇತ್ಯಾದಿಗಳನ್ನು ಕೊಡುವಂಥದ್ದನ್ನು ಈ ದಿನ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಈ ಸಂದರ್ಭದಲ್ಲಿ ಇದನ್ನು ಎಲ್ರಿಗೂ ಸರಿಯಾದಂಥ ರೀತಿಯಲ್ಲಿ ಹಂಚಬೇಕು, ಗುಣಮಟ್ಟವನ್ನು ಕಾಪಾಡಬೇಕು, ತೂಕವನ್ನು ನಿಗದಿಯಾದಂಥ ತೂಕವನ್ನು ಕೊಡಬೇಕು ಅನ್ನೋ ವಿಷಯಗಳನ್ನು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಆ ಮಾರ್ಗದರ್ಶನದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಒಂದು ವಾರದಲ್ಲಿ ಯಾವ್ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ ಕಿಟ್ಗಳು ಅನ್ನೋದು. ಯಾಕಂದರೆ ನಿಮಗೊಂದು ಸಂಶಯ ಬರ್ತದೆ,